ಆತ್ಮೀಯರೇ, ತಮಗೆಲ್ಲ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇಡೀ ಬ್ರಹ್ಮಾಂಡದಲ್ಲಿ ನಮಗೆ ಸದ್ಯ ತಿಳಿದಿರುವ ಮಾಹಿತಿಯಂತೆ ಜೀವಿಗಳು ವಾಸಿಸುವ ಯೋಗ್ಯವಾದ ಜಾಗ ಭೂಮಿಯೊಂದೇ. ಅದರ ಉಳಿವೇ ಸಕಲ ಚರಾಚರಗಳ ಉಳಿವು. ಮನುಷ್ಯತನ ಚಟುವಟಿಕೆಗಳಿಂದ ತಾನು ತುದಿಯಲ್ಲಿ ಕುಳಿತಿರುವ ಮರದ ಕೊಂಬೆಯನ್ನೇ ಕಡಿಯುವ ದುಸ್ಸಾಹಸದಲ್ಲಿ ನಿರತನಾಗಿದ್ದಾನೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಈ ಒಂದು ವಿಡಿಯೋವನ್ನು ತಾವೆಲ್ಲರೂ ನೋಡಲೇಬೇಕು. ಏಕೆಂದರೆ ಇವತ್ತು ನಾವು ಇರುವುದೊಂದು ಭೂಮಿಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ, ಭೂಮಿಯನ್ನು ಉಳಿಸಿಕೊಳ್ಳಲು ಏನೇನು ಮಾಡ್ತಾ ಇದ್ದೇವೆ ಎಂಬುದನ್ನು ನೋಡೋಣ. ಅಥವಾ ಭೂಮಿ ಯಾವ ರೀತಿಯಾಗಿ ಹಾಳಾಗಿದೆ, ಅದು ಎಷ್ಟು ವರ್ಷ ಬದುಕಬಹುದು ಎಂಬುದನ್ನು ಈ ಒಂದು ವಿಡಿಯೋ ಮೂಲಕ ತಾವೆಲ್ಲರೂ ತಿಳಿದುಕೊಳ್ಳುವಿರಿ. ಪರಿಸರ ಸಂರಕ್ಷಣೆಯಿಂದ ಮಾನವನ ಉಳಿವು ಎಂಬುದು ತಮಗೆಲ್ಲ ಗೊತ್ತಿರಲಿ. ನಿಸರ್ಗದ ಜೊತೆ ಕೂಡಿ ಬಾಳುವುದೊಂದೇ ನಮ್ಮೆಲ್ಲರಿಗಿರುವಂಥ ಒಂದು ದಾರಿ. ಸ್ವೀಡನ್ ದೇಶದ ಸ್ಟಾಕ್ಹೋಮ್ನಲ್ಲಿ 1972ರಂದು ವಿಶ್ವಸಂಸ್ಥೆ ಸಮ್ಮೇಳನ ಜರುಗಿತು. ಈ ಸಭೆಯಲ್ಲಿ ಜಗತ್ತಿನ 143 ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಮಾನವ ಮತ್ತು ಪರಿಸರದ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಒಂದು ನಿರ್ಣಯಕ್ಕೆ ಬರಲಾಯಿತು. ಈ ನಿರ್ಣಯ ಎಂದರೆ ಪ್ರತಿ ವರ್ಷ ಜೂನ್ 5ರಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುವುದು ಅಂತ. 1973ರಲ್ಲಿ ಮೊಟ್ಟಮೊದಲ ಬಾರಿಗೆ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಯಿತು. ಅಂದಿನ ಘೋಷವಾಕ್ಯ ಇರುವುದೊಂದೇ ಭೂಮಿ, ಓನ್ಲಿ ಒನ್ ಅರ್ತ್. ಇದನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ. ಪ್ರಸ್ತುತ ಈ ವರ್ಷದ 2024 ಅಲ್ವಾ, 2024ರ ಧ್ಯೇಯವಾಕ್ಯ ಭೂ ಮರುಸ್ಥಾಪನೆ, ಮರುಭೂಮಿ ಮತ್ತು ಬರ ಸ್ಥಿತಿಸ್ಥಾಪಕತ್ವ ಎಂಬ ಜ್ವಲಂತ ಸಮಸ್ಯೆಯನ್ನು ಒಳಗೊಂಡಿದೆ. ಈ ಒಂದು ಭೂಮಿಯಲ್ಲಿ ನಾವು ಬಳಸ್ತಾ ಇರೋದು ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ನ ಆಯುಷ್ಯ ತಮಗೆಲ್ಲ ಗೊತ್ತಿರಲಿ 700 ವರ್ಷ. ಜಗತ್ತಿನಾದ್ಯಂತ 1950ರಲ್ಲಿ ಪ್ಲಾಸ್ಟಿಕ್ನ ಉತ್ಪಾದನೆ 2.1 ಶತಕೋಟಿ ಟನ್ ಆಗಿತ್ತು. ನಂತರ 1953ರಲ್ಲಿ 147 ದಶಲಕ್ಷ ಟನ್ ಹಾಗೂ 2015ರ ವೇಳೆಗೆ 406 ದಶಲಕ್ಷ ಟನ್ ಆಗಿತ್ತು. ಈಗ ವರ್ಷಕ್ಕೆ ಅಂದಾಜು 500 ದಶಲಕ್ಷ ಟನ್ಗಳಷ್ಟು ಉತ್ಪಾದನೆಯಾಗುತ್ತಿದೆ ಈ ಒಂದು ಪ್ಲಾಸ್ಟಿಕ್. ಇದು ಅತ್ಯಂತ ಅಪಾಯಕಾರಿ ಮಟ್ಟ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಎಂದರೆ ಏಕಿಷ್ಟು ಆತಂಕ ಎನ್ನುವ ಅನುಮಾನ ಬರುವುದು ಸಹಜ. ಬಹುತೇಕ ವಸ್ತುಗಳು ಮಣ್ಣಿನಲ್ಲಿ ಬೆರೆತು ಹೋಗುತ್ತವೆ, ಆದರೆ ಪ್ಲಾಸ್ಟಿಕ್ ಅದು ನಾನ್ ಬಯೋಡಿಗ್ರೇಡೇಬಲ್, ಅದು ಜೈವಿಕವಾಗಿ ಕರಗುವುದಿಲ್ಲ. ಪ್ಲಾಸ್ಟಿಕ್ 500ರಿಂದ 700 ವರ್ಷಗಳವರೆಗೂ ಕೊಳೆಯುವುದಿಲ್ಲ. ಅವು ಜೀವಿಗಳ ಹೊಟ್ಟೆ ಸೇರಿ ಅವುಗಳ ಅಸ್ತಿತ್ವ ಗಂಡಾಂತರಕ್ಕೆ ಕುತ್ತು ತರುತ್ತದೆ. ಭಾರತದ ಎಲ್ಲ ರಾಜ್ಯಗಳಲ್ಲಿ ಪ್ಲಾಸ್ಟಿಕ್ಕನ್ನು ನಿಷೇಧಿಸಲಾಗಿದೆ, ಆದರೆ ಅದು ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ. 1999ರಲ್ಲಿ ಮೊದಲ ಬಾರಿಗೆ 20 ಮೈಕ್ರಾನ್ಗಿಂತ ತೆಳ್ಳಗಿರುವಂಥ ಪ್ಲಾಸ್ಟಿಕ್ ಬ್ಯಾಗ್ ಹಾಗೂ ಪುನರ್ಬಳಕೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಆಹಾರ ಪದಾರ್ಥಗಳನ್ನು ಶೇಖರಿಸುವುದನ್ನು ನಿಷೇಧಿಸಲಾಯಿತು. ಇದರ ಜೊತೆಗೆ ಇದಷ್ಟೇ ಅಲ್ಲದೆ, ಪ್ಲಾಸ್ಟಿಕ್ ಅಷ್ಟೇ ಅಲ್ಲದೆ ನಾವು ಇಂದು ಅರಣ್ಯವನ್ನು ಸ್ವಾರ್ಥಕ್ಕಾಗಿ ನಾಶ ಮಾಡ್ತಾ ಇದ್ದೇವೆ. ಈ ಅರಣ್ಯ ನಾಶದಿಂದ ಮನುಕುಲಕ್ಕೆ ಆಪತ್ತು. ಯಾವುದೇ ದೇಶದಲ್ಲಿ ಮರಗಳನ್ನು ಕಡಿಯುತ್ತಿದ್ದರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲವೆಂದು ಹೇಳಬಹುದು. ಮಾನವ ಜನಾಂಗದ ನಾಶವು ಅರಣ್ಯ ನಾಶದಲ್ಲಿ ಅಡಗಿದೆ. ಪುರಾತನ ಕಾಲದಲ್ಲಿ ಮಾನವನು ಮರವನ್ನು ಮೊದಲ ಬಾರಿಗೆ ಕಡಿದಾಗ ನಾಗರಿಕತೆಯ ಆರಂಭವಾಯಿತು ಅಂತ ಹೇಳಲಾಗುತ್ತೆ. ಆದರೆ ಇಂದು ಅದೇ ಮರವನ್ನು ಕಡಿಯುವ ಮೂಲಕ ನಾಗರಿಕತೆ ನಾಶವಾಗ್ತಾ ಎಂಬುದನ್ನು ನಾವೆಲ್ಲ ತಿಳಿದುಕೊಳ್ಳುವಂಥದ್ದು. ಅರಣ್ಯ ಸಂರಕ್ಷಣೆ ಮಾಡುವಲ್ಲಿ ಸರ್ಕಾರಕ್ಕಿಂತ ಸಾರ್ವಜನಿಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಆದರೆ ಅವುಗಳನ್ನು ಜಾರಿ ತರಬೇಕಾದರೆ ಸಾರ್ವಜನಿಕ ಸಹಕಾರ ಅತ್ಯಗತ್ಯ. ಭಾರತ ಸರ್ಕಾರದ 1952ರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಜಾರಿಗೆ ತಂದಿತು. ಅದರಂತೆ ಪ್ರತಿಯೊಂದು ದೇಶದ ಅರಣ್ಯದ ಪ್ರಮಾಣ ಕನಿಷ್ಠ 33% ಇರಬೇಕು ಎಂದು ಇದೆ. ಆದರೆ ಭಾರತದಲ್ಲಿ ಪ್ರಸ್ತುತ ಇರುವಂತಹ ಅರಣ್ಯದ ಪ್ರಮಾಣ 21% ಮಾತ್ರ ಅರಣ್ಯ ಭಾಗ ಇದೆ. ಆದರೆ ಇದು ದಿನ ದಿನೇ ಹೆಚ್ಚುತ್ತಿರುವಂಥ ಜನಸಂಖ್ಯೆಗೆ ಇದರ ಪ್ರಮಾಣ ಕಡಿಮೆ ಸಾಗ್ತಾ ಇದೆ. ಏಕೆಂದರೆ ಕೈಗಾರಿಕೆಗಳ ಸ್ಥಾಪನೆ, ಕೃಷಿ ವಿಸ್ತರಣೆಗಾಗಿ ಅರಣ್ಯ ಒತ್ತುವರಿ, ಹೀಗೆ ಹಲವಾರು ಕಾರಣಗಳಿಂದ ಪ್ರತಿ ವರ್ಷ ಸುಮಾರು 10 ದಶಲಕ್ಷ ಹೆಕ್ಟರ್ಗಳಷ್ಟು ಅರಣ್ಯ ಪ್ರದೇಶ ಕಡಿಮೆ ಆಗ್ತಾ ಇದೆ. ಈ ರೀತಿಯಾಗಿ ತಜ್ಞರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ತಾವೆಲ್ಲ ತಿಳಿದರಲ್ಲಿ ಒಂದು ಮರದ ಬೆಲೆ ಎಷ್ಟು ಎಂಬುದನ್ನು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಧರ್ಮ. ಪರಿಸರ ಸಂರಕ್ಷಣೆ ಮಾಡದೇ ಇದ್ದರೆ ನಮಗೆ ಕರ್ಮ ಕಟ್ಟಿಟ್ಟ ಬುತ್ತಿ. ಅದರಿಂದಾಗಿ ನಾವೆಲ್ಲರೂ ವೃಕ್ಷೋ ರಕ್ಷಿತಿ ರಕ್ಷಿತಃ ಎಂದು ಹೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಸಂರಕ್ಷಣೆಯಿಂದಲೇ ಮಾನವನ ಉಳಿವು. ಭಾರತೀಯ ಸಸ್ಯಶಾಸ್ತ್ರಜ್ಞರಾದಂಥ ಜಗದೀಶ್ ಚಂದ್ರ ಬೋಸ್ ಅವರು ಸಸ್ಯಗಳಿಗೂ ನಮ್ಮಂತೆ ಜೀವ ಇದೆ ಎಂದು ಅವರು ಹೇಳಿಕೊಟ್ಟಿದ್ದಾರೆ. ಎಲ್ಲ ಜೈವಿಕ ಕ್ರಿಯೆಗಳನ್ನು ನಡೆಸ್ತಾ ಇದ್ದಾವೆ ಸಸ್ಯಗಳು, ಮತ್ತು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಸಹಿತ ಸಸ್ಯಗಳೇ ತೋರಿಸ್ತಾ ಇದ್ದಾವೆ ಎಂಬುದನ್ನು ಜಗತ್ತಿಗೆ ಸಾರಿ ತೋರಿಸಿದಂಥ ಮಹಾನ್ ವ್ಯಕ್ತಿಗಳು. ಇಂಥ ಅಂಶಗಳನ್ನು ಮಕ್ಕಳಿಗೆ ಪರಿಸರ ಶಿಕ್ಷಣದ ಮೂಲಕ ತಿಳಿಸಿ ಅವರ ಭವಿಷ್ಯದಲ್ಲಿ ಪರಿಸರದ ಜೊತೆ ಸೌಹಾರ್ದ ಸಂಬಂಧ ಕಾಪಾಡಿಕೊಳ್ಳುವ
ತಿಳುವಳಿಕೆಯನ್ನು ಇಂದಿನ ಕಾಲದಲ್ಲಿ ನೀಡಬೇಕಾಗಿದ್ದು ಅತ್ಯವಶ್ಯಕವಾಗಿದೆ. ವೃಕ್ಷವೊಂದರ ಬೆಲೆಯನ್ನು ಅದರಿಂದ ದೊರೆಯುವಂತಹ ಕಟ್ಟಿಗೆ ಆಧಾರದ ಮೇಲೆ ಬೆಲೆ ಕಟ್ಟುತ್ತೇವೆ, ಆದರೆ ಜೀವಂತ ಮರದ ಬೆಲೆ ಎಷ್ಟು ಗೊತ್ತೇ? ಕೃಷಿ ವಿಜ್ಞಾನಿ ಡಾಕ್ಟರ್ TM ದಾಸ್ ಅವರ ಪ್ರಕಾರ 50 ವರ್ಷ ವಯಸ್ಸಿನ ಮರ ತನ್ನ ಜೀವಿತಾವಧಿಯಲ್ಲಿ ಕಟ್ಟಿಗೆಯನ್ನು ಹೊರತುಪಡಿಸಿ ಸುಮಾರು 50 ಲಕ್ಷ ರೂಪಾಯಿ ಇರಬಹುದೆಂದು ಅಂದಾಜು ಮಾಡಲಾಗಿದೆ. 50 ವರ್ಷದ ಮರದ ಬೆಲೆ 50 ಲಕ್ಷ ರೂಪಾಯಿ. ಕಟ್ಟಿಗೆಯನ್ನು ಹೊರತುಪಡಿಸಿ ಗೊತ್ತಿರಲಿ ತಮಗೆ. ಆದರೆ ವೃಕ್ಷದಿಂದ ದೊರೆಯುವ ಆಮ್ಲಜನಕ, ಪ್ರಾಣಿ ಪಕ್ಷಿಗಳ ಆಸರೆ, ನೀರಿನ ಶೆಲೆಗೆ ಬೆಲೆ ಕಟ್ಟಲು ಹೇಗೆ ಸಾಧ್ಯ? ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನ ಅಗತ್ಯತೆಗಳನ್ನು ಪೂರೈಸ್ತಾ ಇದೆ, ಆತನ ದುರಾಶೆಗಳನ್ನಲ್ಲ. ಇಂದು ನಾವೆಲ್ಲ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಬೇಕಾದರೆ ಪರಿಸರ ಪ್ರೇಮಿಗಳಾಗಬೇಕು. ಹುಟ್ಟುವ ಪ್ರತಿಯೊಂದು ಮಗುವು ಸಸಿಯನ್ನು ನೆಟ್ಟು ಅದರ ಪಾಲನೆ ಪೋಷಣೆ ಮಾಡಬೇಕಾಗಿದೆ. ವನ ಮಹೋತ್ಸವದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಆಗ ಮಾತ್ರ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡೋದಕ್ಕೂ ನಿಜವಾದ ಅರ್ಥ ಬರ್ತಾ ಇದೆ. ಹಾಗಾದರೆ ನಾವೇನು ಮಾಡಬೇಕು ಅನ್ನೋದನ್ನು ನೋಡೋಣ. ಪ್ಲಾಸ್ಟಿಕ್ ಚೀಲಗಳಿಗೆ ಬದಲಾಗಿ ಮಣ್ಣಿನಲ್ಲಿ ಕರಗುವಂಥ ಪರಿಸರ ಸ್ನೇಹಿ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವುದು ಒಳಿತು, ಇಲ್ಲವೇ ಬಟ್ಟೆ ಬ್ಯಾಗ್ಗಳನ್ನು ಬಳಸುವುದು ಒಳಿತು. ಇತ್ತೀಚೆಗೆ ಮೈಸೂರಿನ ರಕ್ಷಣಾ ಆಹಾರ ಸಂಶೋಧನಾ ಪ್ರಯೋಗಾಲಯ ಮಣ್ಣಿನಲ್ಲಿ ಕರಗುವ ಪರಿಸರ ಸ್ನೇಹಿ ಪ್ಲಾಸ್ಟಿಕ್ ಚೀಲಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಇದನ್ನು 180 ದಿನಗಳಲ್ಲಿ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಕರಗಿ ಹೋಗುತ್ತದೆ. ಇದರ ಜೊತೆಗೆ ಸೌರಶಕ್ತಿ ಮುಂತಾದ ನವೀಕೃತ ಇಂಧನ ಬಳಕೆಯಿಂದ ಪರಿಸರ ಹಾನಿಯನ್ನು ತಪ್ಪಿಸಬಹುದಾಗಿದೆ. ಪರಿಸರ ದಿನವನ್ನು ಜೂನ್ 5ಕ್ಕೆ ಮಾತ್ರ ಸೀಮಿತಗೊಳಿಸದೆ ವರ್ಷದ 365 ದಿನಗಳ ಕಾಲವೂ ನಾವು ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಅರಣ್ಯಗಳಲ್ಲಿ ಮಾನವ ಚಟುವಟಿಕೆ ನಿಷೇಧಿಸಿ ಮೂಲಕ ಅರಣ್ಯ ಸಂಪತ್ತನ್ನು ಹಾಗೂ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಜೈವಿಕ ಇಂಧನ ಆಗಿರ್ಬೋದು, CNG ಆಗಿರ್ಬೋದು, ಸಂಕೋಚಿತ ನೈಸರ್ಗಿಕ ಅನಿಲಗಳ ಬಳಕೆಯನ್ನು ಹೆಚ್ಚಿಸಬೇಕಿದೆ. ಪೆಟ್ರೋಲ್, ಡೀಸೆಲ್ ಚಾಲಿತ ವಾಹನಗಳನ್ನು ಕಡಿಮೆ ಮಾಡಬೇಕಾಗಿದೆ. ಎಲೆಕ್ಟ್ರಿಕಲ್ ವಾಹನಗಳನ್ನು ಬಳಕೆ ಹೆಚ್ಚು ಮಾಡಬೇಕಾಗಿದೆ. ಪರಿಸರಕ್ಕೆ ಮಾರಕವಾದ ರಾಸಾಯನಿಕ ಗೊಬ್ಬರಕ್ಕೆ ಬದಲಾಗಿ ಜೈವಿಕ ಗೊಬ್ಬರವನ್ನು ನಾವು ಬಳಸುವುದರಿಂದ ಪರಿಸರದ ಹಾನಿಯನ್ನು ತಪ್ಪಿಸಬಹುದಾಗಿದೆ. ಆತ್ಮೀಯರೇ, ನಾವೆಲ್ಲ ನಮ್ಮ ಕೈಲಾದಷ್ಟು ಪರಿಸರವನ್ನು ಉಳಿಸೋಣ, ಪರಿಸರವನ್ನು ಮುಂದಿನ ಪೀಳಿಗೆಗೆ ಉಳಿಸೋಣ. ನಾವು ಸಹಿತ ಪರಿಸರ ಸಂರಕ್ಷಣೆಗೆ ಪಣತೊಟ್ಟು ನಿಲ್ಲೋಣ. ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.